ಆಧ್ಯಾತ್ಮಿಕ ತಳಹದಿಯ ನಾಡು ಗದಗ ಜಿಲ್ಲೆಯ ರೋಣ ತಾಲೂಕಿನ ಒಂದು ಪುಟ್ಟ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಒಂದು ಪುಟ್ಟ ಹಳ್ಳಿಗೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿಯೇ ಸೊಗಡನ್ನು ನಿಮಗೆ ಪರಿಚಯ ಮಾಡ್ತೀನಿ ಅಂತ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಿರೇಹಾಳ ಗ್ರಾಮ. ಹಾಗಿದ್ರೆ ಇಲ್ಲಿನ ಜನ ಎಷ್ಟೊಂದು ಭಾರತೀಯ ಭವ್ಯ ಶ್ರೀಮಂತಿಕೆಗೆ ಸಾಥ್ ಕೊಡ್ತಾ ಇದ್ದಾರೆ. ಹೇಗಿದೆ ಅವರ ಸಂಸ್ಕೃತಿ? ಆತ್ಮೀಯರೇ ನಮಸ್ಕಾರ. ನಮ್ಮ ಭಾರತ ದೇಶ ಅದೆಷ್ಟರ ಮಟ್ಟಿಗೆ ಧಾರ್ಮಿಕ ಶ್ರೀಮಂತಿಕೆಯಿಂದ ಕೂಡಿದೆ ಅಂತಂದರೆ ನಿಜಕ್ಕೂ ಕೂಡ ಹೇಳ್ತಾ ಹೊರಟ್ರೆ ಪದಗಳೇ ಸಾಲದು. ಅಷ್ಟರ ಮಟ್ಟಿಗೆ ಭಾರತದಲ್ಲಿ ಆಧ್ಯಾತ್ಮಿಕತೆ, ಧಾರ್ಮಿಕತೆ ಶ್ರೀಮಂತವಾಗಿದೆ ಅನ್ನುವಂಥದ್ದು. ಹಳ್ಳಿ ಗಾಡಿನ ಸೊಗಡಿನಿಂದ ಹಿಡಿದು ದಿಲ್ಲಿ ಮಟ್ಟದಲ್ಲೂ ಕೂಡ ಸದ್ದು ಮಾಡುತ್ತೆ ಆಧ್ಯಾತ್ಮಿಕ ಕ್ರಾಂತಿ. ಹಾಗಿದ್ರೆ ಆಧ್ಯಾತ್ಮಿಕ ತಳಹದಿಯ ನಾಡು ಕೃತಪುರವೆಂದೇ ಖ್ಯಾತಿಗೊಂಡಿರುವಂಥ ಗದಗ ಜಿಲ್ಲೆಯಲ್ಲೂ ಕೂಡ ಅಂಥ ಅನೇಕ ದೃಶ್ಯಾವಳಿಗಳು, ದೃಷ್ಟಾಂತಗಳು, ಉದಾಹರಣೆಗಳು ಕಾಣ ಸಿಗ್ತವೆ. ಇವತ್ತು ನಾವು ಗದಗ ಜಿಲ್ಲೆಯ ರೋಣ ತಾಲೂಕಿನ ಒಂದು ಪುಟ್ಟ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಆ ಹಳ್ಳಿಯಲ್ಲಿ ಆಧ್ಯಾತ್ಮಿಕ ಶ್ರೀಮಂತಿಕೆಯನ್ನು ಹೇಗೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ, ಅಲ್ಲಿನ ಜನ ಸಂಸ್ಕಾರ ಸಂಸ್ಕೃತಿಯನ್ನು ಕಾಯಲಿಕ್ಕೆ ಏನೆಲ್ಲ ಪ್ರತಿಜ್ಞೆಯನ್ನು ಮಾಡಿದ್ದಾರೆ, ಪಣ ತೊಟ್ಟಿದ್ದಾರೆ. ಬನ್ನಿ, ವಿಶೇಷವಾಗಿರುವಂಥ ಸ್ಟೋರಿಯಲ್ಲಿ ಅವ್ರನ್ನ ನಿಮಗೆ ನಾನು ಭೇಟಿ ಮಾಡಿಸ್ತೀನಿ. ನೋಡ್ಕೊಂಡು ಬರೋಣ. ಲೆಟ್ಸ್ ಮೂವ್. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ, ಭಾರತ ದೇಶದಲ್ಲಿರುವಂಥ ಪುಟ್ಟ ಹಳ್ಳಿಗಳಲ್ಲೂ ಕೂಡ ದಟ್ಟವಾಗಿರುವಂಥ ಧಾರ್ಮಿಕತೆ ಸಿಗುತ್ತೆ, ಆಧ್ಯಾತ್ಮಿಕ ಶ್ರೀಮಂತಿಗೆ. ಹಳ್ಳಿಯ ಜನ ತುಂಬಾ ಸಂಸ್ಕೃತಿ ಸಂಸ್ಕಾರವನ್ನು ವ್ಯಕ್ತಪಡಿಸ್ತಾರೆ ಅಂತ. ಹಾಗಿದ್ರೆ ಆ ಹಳ್ಳಿ ಬೇರೆ ಯಾವುದೂ ಅಲ್ಲ, ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಿರೇಹಾಳ ಗ್ರಾಮ. ಹಾಗಿದ್ರೆ ಇಲ್ಲಿನ ಜನ ಎಷ್ಟೊಂದು ಭಾರತೀಯ ಭವ್ಯ ಶ್ರೀಮಂತಿಕೆಗೆ ಸಾಥ್ ಕೊಡ್ತಾ ಇದ್ದಾರೆ. ಹೇಗಿದೆ ಅವರ ಸಂಸ್ಕೃತಿ? ಆ ಸಂಸ್ಕೃತಿ ಬಗ್ಗೆ ಇಷ್ಟೊಂದು ಒತ್ತು ಕೊಡ್ತಾ ಇದ್ದೀನಿ. ಹಾಗಿದ್ರೆ ಅವರು ಮಾಡಿರುವಂಥ ಸಾರ್ಥಕ ಅನಿಸುವಂಥ ಕಾರ್ಯಕ್ರಮ ಯಾವುದು? ಎಸ್, ಅದನ್ನು ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ, ಭಾರತ ದೇಶದಲ್ಲಿ ಭಾರತ ದೇಶವನ್ನು ಹಳ್ಳಿಗಳ ದೇಶ ಅಂತ ಕರೀತಾರೆ. ಹಾಗಿದ್ರೆ ಇಲ್ಲಿನ ಹಳ್ಳಿಗಳು ಎಷ್ಟು ಸಂಪದ್ಭರಿತವಾಗಿವೆ ಅನ್ನೋದಕ್ಕಿಂತ ಎಷ್ಟು ಸಂಸ್ಕೃತಿ ಸಂಸ್ಕಾರದಿಂದ ಕೂಡಿವೆ ಅನ್ನೋದಕ್ಕೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಿರೇಹಾಳ ಗ್ರಾಮ ಸಾಕ್ಷಿ ಅಂತ ನಾನು ಹೇಳ್ತಾ ಇದ್ದೆ. ಆಗಲೇ ಧಾರ್ಮಿಕ ಶ್ರೀಮಂತಿಕೆಯನ್ನು ಕೊಟ್ಟಂಥವರು, ಆಧ್ಯಾತ್ಮಿಕತೆಗೆ ಮೆರಗನ್ನು ಕೊಟ್ಟಂಥವ್ರು ಅನ್ನೋದನ್ನು ಹೇಳ್ತಾ ಇದ್ದೆ. ಇಲ್ಲಿ ಗಣಪತಿಯ ಉತ್ಸವದ ನೆಪದಲ್ಲಿ ಹಿಂದೆ ಒಬ್ಬರು ಶಿವಾಚಾರ್ಯರು, ಶಿವಯೋಗಿಗಳು ಬಂದು ಹೋಗಿರುವಂತಹ ಸಂಗತಿಗಳು ಸಿಗ್ತವೆ. ಮತ್ತೊಂದು ಕಡೆ ಒಣಗಿದ ಮರ ಚಿಗುರತ್ತೆ ಹೇಳ್ತಾರಲ್ಲ, ಶಿವಯೋಗಿ ನೀ ಕಣ್ ತೆರೆದ್ರೆ ಸಾಕು, ನೀ ಕಣ್ ಬಿಟ್ಟರೆ ಬೇಕು ಬೆಳಗಾಗ್ತದೆ, ಕತ್ತಲೆ ತೊರೆದು ಹೋಗ್ತದೆ ಅಂತ ಹೇಳ್ತಾರಲ್ಲ, ಆ ಮಾತಿಗೆ ಸಾಕ್ಷಿಯಾಗುವಂಥ ಗ್ರಾಮ ಹಿರೇಹಾಳ ಗ್ರಾಮ. ಹಿರೇಹಾಳ ಗ್ರಾಮದಲ್ಲಿ ನಾವಿದ್ದೇವೆ. ಹಾಗಿದ್ರೆ ಈ ಊರಿನ ಜನ ಸಂಸ್ಕೃತಿಗೆ ಹೇಗೆ ಹೆಸರಾಗಿದ್ದಾರೆ, ಇದೆಲ್ಲವನ್ನು ಹೇಳಲಿಕ್ಕೆ ಏನು ಕಾರಣ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಒಬ್ಬರು ಯಜಮಾನರು ನಮ್ಗೆ ಸಿಗ್ತಾರೆ, ಅವರನ್ನು ಮಾತನಾಡಿಸೋಣ. ಯಜಮಾನ್ರೆ, ನಾವು ಬಂದಾಗಿಂದ ನೀವು ಹೇಳ್ತಾ ಇದ್ರಿ ಇಲ್ಲೊಬ್ಬರು ಶಿವಯೋಗಿಗಳಿದ್ರು ಅಂತ. ಹಾಗಿದ್ರೆ ಯಾವ ಶಿವಯೋಗಿಗಳು, ಅವರಿಲ್ಲಿ ಏನು ಮಾಡಿದ್ರು, ನಂತರ ಇಲ್ಲಿ ಮಠದ ಅವಸ್ಥೆ ಏನು, ಇದ್ರ ಬಗ್ಗೆ ಏನು ಹೇಳ್ತಿರ್ತಾವು? ಪಂಚಾಚಾರ ಮಠ ಅಂತಿದ್ರೆ ರೇಣುಕಾಚಾರ್ಯ ಇದ್ರು, ಅದ್ರದ್ದು ಒಂದು ಶಾಖಾ ಮಠ ಇದು. ಶಾಖಾ ಮಠ ನಡಕ್ಕೆ ಇದು ಮಾಡ್ಕೊಂಡು ಎಲ್ಲರೂ ಇಲ್ಲಿ ಬಂದು ಇಲ್ಲಿ ಅನುಷ್ಠಾನ ಮಾಡಿ ಪಂಚಾಕ್ಷರಿ ಗವಾಯಿಗಳು ಸತ್ಯಕ್ಕೆ ಅನುಷ್ಠಾನ ಮಾಡಿ ಹೋಗಿದ್ದಾರೆ ಇಲ್ಲಿ. ಆಮೇಲೆ ಹಾನಗಲ್ ಸ್ಥಳಾಶಿವ ಸ್ವಾಮಿಗಳು ಬಂದು ಹೋಗಿದ್ದಾರೆ. ಇದು ಇತ್ತಿತ್ತಲಾಗಿ ಇದು ಇದಾಗಿತ್ತು, ಏನು ಬಿಲ್ಲು ಆಗಿ ಹಾಳು ಬಿದ್ದಾಗಿತ್ತು. ಅದನ್ನು ನಮ್ಮ ಈಗ ಇದನ್ನು ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ಹಚ್ಚಿದ್ವಿ ಊರು. ಇದು ಈ ಯಜಮಾನರ ಮಾತು. ಅಂದರೆ ಒಂದು ಕಾಲದಲ್ಲಿ ಇಲ್ಲಿ ಶಿವಯೋಗಿಗಳಿದ್ರು, ಶಿವಾಚಾರ್ಯರಿದ್ರು, ರೇಣುಕ ಶಿವಾಚಾರ್ಯ ಸ್ವಾಮಿಗಳಿದ್ರು, ಹಾನಗಲ ಸಂಸ್ಥಾಪಕರಾಗಿರುವಂಥ ಕುಮಾರ ಶಿವಯೋಗಿಗಳ ಒಡನಾಟ ಅವ್ರಿಗಿತ್ತು ಅನ್ನುವಂಥ ಇತಿಹಾಸವನ್ನು ಅವರು ಹೇಳಿದರೆ, ಮತ್ತೊಬ್ಬರು ಯಜಮಾನರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ. ಯಜಮಾನ್ರೆ, ಈ ಮಠದ ಬಗ್ಗೆ ನಿಮಗೇನು ಗೊತ್ತು ಅಂತ? ಮೊದಲು ಗುರು ಹಿರಿಯರು ಇಷ್ಟೇ ಮಠ ಇರ್ತದೆ. ಓಕೆ. ಆಯಿಂದ ಆ ಹಿಂದೆ ಹಿರಿಯರು ಭಜನೆ ಮಾಡ್ತಿದ್ರು ಇಲ್ಲಿ ಏನ್ರಿ. ಆದಿಂದ ಅದು ಹಾಳು ಬಿತ್ತು. ಹಾಳು ಬಿದ್ದರಿಂದ ಈ ತೋಟದರ ಅಜ್ಜರ ಇದಕ್ಕೆ ಇಲ್ಲಿ ಸ್ಥಾಪನಕ್ಕೆ ಭಜನೆ ಮಾಡಿದರು. ಇದು ಆಗಿಂದ ಅಲ್ಲಿ ರಾಮಲಿಂಗ ಗುಡಿ ಅಂತ ಐತಿ, ಅಲ್ಲೇ ಇವತ್ತಿನ ಮಿತಿಗೆ ಅಲ್ಲೇ ಭಜನೆ ಮಾಡ್ತಾರೆ. ಅದಾಗಿಂದ ಇದೆಲ್ಲ ಇದಾತಲ್ಲ, ಮತ್ತು ಈ ಗುರುಮಠಕ್ಕೆ ಮತ್ತು ಇಲ್ಲಿ ಭಜನೆನ ಮಾಡ್ತಾರಂತ
ನಂದು ಇದು ಓದಿ ಎಸ್, ಇದು ಗುರುಮಠವಾಗಿತ್ತು. ಗುರು ಪರಂಪರೆಯನ್ನು ಆರಾಧಿಸುವಂತಹ ಭಜನೆಗಳು, ಗೀತೆಗಳು ಇಲ್ಲಿ ಮೊಳಗ್ತಾ ಇದ್ವು. ಆದರೆ ಹಾಳು ಬಿದ್ದಂತಹ ಮಠ ಮುಂದೆ ಯಾವ ರೀತಿ ನಿರ್ಮಾಣಗೊಳ್ತಾ ಬಂತು ಅದ್ರ ಬಗ್ಗೆ ಅವರು ಮಾತನಾಡಿಲ್ಲ. ಇನ್ನೊಬ್ಬರು ಮಾತನಾಡಿಸೋಣ. ಅಜ್ಜವರೇ, ಇಲ್ಲೊಂದು ಪತ್ರಿ ಗಿಡ ಇದೆ. ಈ ಗಿಡದ ಕೆಳಗೆ ಇಲ್ಲಿ ಶಿವಯೋಗಿಗಳಿದ್ರು, ಹಿಂದೆ ಮಹಾಗುರುಗಳು ಬರ್ತಾ ಇದ್ರು, ತಪಸ್ಸನ್ನಗೈದ್ರು. ಅಷ್ಟೇ ಅಲ್ಲ, ಪಂಚಾಕ್ಷರಿ ಗವಾಯಿಗಳು ಕೂಡ ಇಲ್ಲಿ ಬಂದರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನಂತೀರಿ? ನಾವು 1985ರಲ್ಲಿ ಇಲ್ಲೆಲ್ಲ ಬರ್ತಾ ಇದ್ದೀವಿ. ಮಠ ಹಾಳು ಬಿದ್ದಿತ್ತು. ರೇವಣ ಸಿದ್ದಯ್ಯಜ್ಜಂತ ಇವರ ತಂದೆಯವರು, ಅವರು ಈ ಮಠ ಯಾವಾಗ ಮುಂದೆ ಒಂದು ವಯಸ್ಸಿಗೆ ಟೈಮ್ದಾಗ ಆಕೈತೆ ಅಂತ ಹೇಳಿದರು. ಆ ಪ್ರಕಾರ ಅವ್ರು ತೀರ್ಕೊಂಡು ಹೋದ್ಮೇಲೆ ಅವ್ರ ಮಗ ಇದಕ್ಕೆ ನಿಜವಾಗಿ ನಿಂತರು. ಎಸ್, ಇಲ್ಲಿ ಲಿಂಗೈಕ್ಯ ರೇವಣ ಸಿದ್ದಯ್ಯ ಸ್ವಾಮಿಗಳು ಹಿರೇಮಠ ಅನ್ನುವಂಥವರಿದ್ದರು. ಅವರಿದ್ದಂತಹ ಕಾಲದಲ್ಲೇ ಇದು ಶಿಥಿಲಾವಸ್ಥೆಯಲ್ಲಿತ್ತು. ಆದರೆ ಅವತ್ತೇ ಭವಿಷ್ಯವನ್ನು ನುಡಿದಿದ್ರಂತೆ, ಮುಂದೊಂದು ದಿನ ಮಠ ಹೀಗಾಗತ್ತೆ ಅಂತ. ಅದು ಇವ್ರು ಹೇಳೋ ಮಾತು. ಹಾಗಿದ್ರೆ ಇನ್ನೊಬ್ಬರು ಯಜಮಾನರಿದ್ದಾರೆ. ನಿಮ್ಮ ಹೆಸರು? ಎಲ್ಲಪ್ಪ ತೆಗ್ಗಿನ ಮನೆ. ಎಲ್ಲಪ್ಪಜ್ಜ, ಈ ಮಠದ ಬಗ್ಗೆ ಏನು ಹೇಳ್ತೀರಿ ನೀವು? ಈ ಮಠದ ಬಗ್ಗೆ ಎಲ್ಲರೂ ಇಷ್ಟು ಹಿತ್ಲ ಇತ್ತದು. ಹಿತ್ಲ ಇದು ಅಷ್ಟು ಹಿತ್ಲಾನೇ ಇದು. ಇಲ್ಲಿಂದ 25 ವರ್ಷ ಗಂಟ್ಲೆನ ಇಲ್ಲೇ ಗಣಪತಿ ಸ್ಥಾಪನೆ ಮಾಡ್ಕೊತ ಬಂದ್ವಿ. 25ನೇ ವರ್ಷ ಈ ಸದ್ದಿಗೆ ನೋಡಿದ್ರಿ. ನಾವೆಲ್ಲ ತಗಡು ತಂದು ಎಷ್ಟೋ ಇದನ್ನು ಮಾಡಿದ್ವಿ. ನಾವು ಎಲ್ಲ ಮಾಡ್ಕೊತ ಬಂದು ಈ ಸ್ಥಿತಿ ಒಳಗೆ ಅಜ್ಜಾರು ಇದನ್ನ ಇಲ್ಲಿ ತಂದು ಮೆಟ್ಟಿಗೆ ಹಚ್ಚಾರ್ರಿ. ನಾವು ಹಿತ್ಲ ಬನಿ ಓಡ್ತಿದ್ದೆ, ಆಕಳ ಕಟ್ತಿದ್ದೆ, ಎಲ್ಲ ಇಲ್ಲೇ ಇತ್ತು ಬಿಡ್ರಿ. ಅವ್ರ ಅಜ್ಜಾರು ರೆಣಿಸಿದ್ದೆ ಅಜ್ಜಾರು ನನಗೆ ನೀನಲ್ಲಿ ಎಲ್ಲದು ಇಲ್ಲೇ ಮಾಡ್ಕೊತ ಹೋಗಂತ ಹೇಳಿದ್ರು. ದನ ಕಟ್ಟಿ ಎಲ್ಲ ಇಲ್ಲೇ, ನಾನು ಒಟ್ಟ ಇಲ್ಲೇ ರೀ. ಭಾಳ ದಿವಸ ಆಯ್ತು ನಾನು. ಹಂಗಾಗಿ ಇಲ್ಲಿಂದ ಅಜ್ಜಾರಿನ ಮೂರ್ತಿ ಮಾಡಿಟ್ಟಾರೆ. ಹೇಳ್ತಾರಲ್ಲ ಶರಣರು, ನೀನು ಒಲಿದರೆ ಬರಡು ಹಯ್ಯನ ಉದಯ, ನೀನು ಒಲಿದರೆ ಕೊರಡು ಕೊನರುವುದಯ ಅನ್ನೋ ಹಾಗೆ ಅವತ್ತು ಈ ಜಾಗೆಯಲ್ಲಿ ತಿಪ್ಪೆಗಳಿತ್ತು, ಬಣಗಳಿತ್ತು. ಇವತ್ತು ತಿಪ್ಪೆ ಉಪ್ಪರಿಗೆಯಾಗಿ ನಿಂತಿದೆ, ಹಿರೇಮಠವಾಗಿ ಬೆಳಗ್ತಾ ಇದೆ. ಹಾಗೆ ಇದಕ್ಕೆ ಟ್ವೀಸ್ಟ್ ಕೊಟ್ಟರು ಅವರು. ಗಣಪತಿಯನ್ನು ಇಲ್ಲಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ. ಅದ್ರ ಬಗ್ಗೆ ಇನ್ನೊಬ್ಬರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ತಮ್ಮ ಹೆಸರು ಏನು ಹೇಳ್ತೀರಿ ಮಠದ ಬಗ್ಗೆ? ಹೆಸರು ಶಾಂತಗೌಡ ಪೊಲೀಸ್ ಪೇಟಲ್ ಅಂತ. ಇದು ಪೂರ್ವ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಇದು ಭಾಳ ದಿವಸದ ಮಠ. ಇದು 12ನೇ ಶತಮಾನದಾಗಿಂತ ಪೂರ್ವವಾಗಿದ್ದ ಮಠ. ಇದು ಹಾಳು ಬಿದ್ದ ಮಠ ಆಗಿತ್ತು. ಇಲ್ಲಿ ಯಾರೂ ಇಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಇದು ಬಿದ್ದು ಹೋದ ಮಠ ಆಗಿರೋದ್ರಿಂದ ಏನೋ ಯುವ ಚೇತನದಲ್ಲಿ ಒಂದು ಹೊಸ ಮೂಡಿಕೆ ಬಂತು. ಅಜ್ಜನ ಬಂದು ಮುಡ್ಸಿಂದ ಏನೂ ಗೊತ್ತಿಲ್ಲ. ಆ ಥರ ಇದ್ದಾಗ ಎಲ್ಲ ಯುವಕರು ಕೂಡಿಕೊಂಡು ಒಂದು ಗಣಪನ ನಿರ್ಮಾಣ ಮಾಡೋಣ, ನಮ್ಮ ಓಣಿ ಗಣಪನ ಇಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಈ ಮಠಕ್ಕೆ ನಾವು ವಿಚಾರ ಮಾಡಿದ್ವಿ. ಎಲ್ಲರೂ ಕೂಡಿ ಈ ಒಂದು ಮಠವನ್ನು ನಿರ್ಮಾಣ ಮಾಡೋಕೆ ಒಂದು ಕಾರಣ ಮೂಲ ಗಣಪತಿ. ಗಣಪತಿ ನಾವು ಇಟ್ಕೊಂಡು ಅಲ್ಲಿಂದ ಒಂದು ಮಠ ಇಲ್ಲಿವರೆಗೆ ನಾವು 25 ವರ್ಷ ಕಂಟಿನ್ಯೂ ಮಾಡ್ಕೊಂಡು ಬಂದೀವಿ. ಅದು ಒಂದನೇ ವರ್ಷ ನಾವು ಇಟ್ಟ ತಕ್ಷಣ ಮಾರನೇ ನಿಂಗಪ್ಪ ಕೆಂಗಾರವರು ಇಲ್ಲಿ ಈ ಮಠದ ಭಕ್ತರು ಇರೋದ್ರಿಂದ ಇಲ್ಲಿ ಬಂದು ಇದನ್ನೆಲ್ಲ ಸ್ಟೇಜ್ ನೋಡಿ, ಆ ಒಂದು ಗಣಪನ ಇಟ್ಟಿದ್ದ ಸ್ಟೇಜ್ ನೋಡಿ ಅವ್ರಿಗೊಂದು ಉತ್ಸಾಹ ಬಂದು ಆವತ್ತಿನ ದಿವಸನೇ ಅವರು ಈ ಮಠ ನಿರ್ಮಾಣ ಮಾಡೋಕೆ 25 ಚೀಲ ಸಿಮೆಂಟನ್ನು ಬರೆದು ಕೊಟ್ಟು ಹೋದರು. ಅಲ್ಲಿಂದ ನಾವು ಎಲ್ಲ ಹಿರಿಯರು ಕೂಡಿಕೊಂಡು ಎಲ್ಲ ಈ ಥರ ಕಮಿಟಿ ಕೂಡಿಕೊಂಡು ಒಂದು ಕಮಿಟಿ ತಯಾರು ಮಾಡಿ ಅಲ್ಲೆಲ್ಲ ಪಟ್ಟಿ ಗಟ್ಟಿ ಎಲ್ಲ ಇರ್ತಿದ್ದು ಎಲ್ಲ ಮಾಡಿದ್ವಿ. ಆ ಸ್ಥಿತಿ ಒಳಗೆ ಅವಾಗ ಅದು ಕಂಪ್ಲೀಟ್ ಆಗಲಿಲ್ಲ, ಕಂಟಿನ್ಯೂ ಅದು ಹಂಗೆ ಬಿತ್ತು. 25 ವರ್ಷ ಇಷ್ಟ ಬಂತು. ಅವರು ಕೆಂಗಾರವರು ಜಡ್ ಪಿ ಫಂಡ್ ಹಾಕಿ 1 ಲಕ್ಷ ರೂಪಾಯಿ ಫಂಡ್ ಹಾಕಿ ಈ ಮಠಕ್ಕೆ ಒಂದು ದೇಣಿಗೆ ಮಾಡಿದಾಗ ಒಂದು ಗರ್ಭಗುಡಿದೇನು ಸ್ಥಿತಿ ಐತಲ್ಲ ಅದನ್ನು ನಿರ್ಮಾಣ ಮಾಡಿ ಒಂದು ಚೇತನ ಕೊಟ್ಟರು ಅವರು. ಅಲ್ಲಿಂದ ನಾವು ಮತ್ತಿಟ್ಟ ಅದ್ರೊಳಗೆ ನಾವು ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಇಲ್ಲೂರಿಗೆ ಗ್ಯಾಪ್ ಇದ್ದು ಹೊತ್ತಿನೊಳಗೆ ಮುಂದೆ ಏನಾಗ್ಬಿಡ್ತು, ಇದು ಹಿಂಗೆ ದಿನ ಹೋದ್ರೆ ಹೆಂಗೆ ಅಂತ ತಿಳ್ಕೊಂಡು ಈ ಒಂದು ಪರಿಸ್ಥಿತಿ ಒಳಗೆ ಮಹೇಶ್ವರ ಹಿರೇಮಠ ಅಜ್ಜವರು ಇದ್ರ ಬಗ್ಗೆ ವಿಶೇಷ ಕಾಳಜಿ ತೊಗೊಂಡು ಇದ್ರ ಬಗ್ಗೆ ಆಗು ಹೋಗುಗಳನ್ನೆಲ್ಲ ಲೆಕ್ಕ ತಗೊಂಡು ಇಲ್ಲಿ ನಮ್ಮೂರಿಗೆ ಉಣ್ಣೆದ್ದು ಸ್ವಾಮಿಗಳ ಕೊರತೆ ಇರೋದ್ರಿಂದ ಇಲ್ಲಿ ಯಾರಪ್ಪ ಶಿಶು ಮಕ್ಕಳ ಕೊರತೆ ನೀಗಿಸುವವರು ಯಾರದಾರ ಅವ್ರು ಏನು ಮಾಡಿದ್ರೆ ಏನಾಗತ್ತೆ ಒಂದು ಎಲ್ಲ ಶಿಶು ಮಕ್ಕಳ ಬಗ್ಗೆ ನಮ್ಮ ಊರ ಬಗ್ಗೆ ಕಾಳಜಿ ಹೊಂದಿದವರು ಮಹೇಶ್ವರ ಹಿರೇಮಠ ಅವರು ಈಗಿನ ಕಾಲಕ್ಕೆ ಅವರು ದೇವರು ಅಂತ ಅಂದ್ಕೊಳಕ್ಕೂ ಏನು ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮ ಊರನ್ನು ಅಭಿವೃದ್ಧಿಗಾಗಿ ಅವರ ಶಿಶು ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಅವರ ಒಂದು ಆಗು ಹೋಗುಗಳಿಗೆ ಒಬ್ಬರು ಗುರುಗಳು ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡು ತಾವೊಬ್ಬರೇ ಮಾಡಿದರೆ ಸರಿ ಆಗೋಲ್ಲ ಅಂತ ತಿಳ್ಕೊಂಡು ಊರಿನ ಎಲ್ಲ ಹಿರಿಯರನ್ನು ಕೂಡಿಸಿಕೊಂಡು
ಆ ವಿಷಯಗಳನ್ನು ಹಂಚಿಕೊಂಡು ಈ ಥರ ನಾವು ಮಾಡ್ಬೇಕಂತ ಮಾಡೀವಿ, ಮುಂದೆ ಹೆಂಗೆ ನಿಮ್ದೆಲ್ಲ ಹೇಳಂತ ಅಂದಾಗ ಎಲ್ಲರೂ ಒಪ್ಪಿಗೆ ಕೊಟ್ಟು ಎಲ್ಲರೂ ಕೂಡಿ ಮಠ ನಿರ್ಮಾಣ ಮಾಡೋಕ್ಕೆ ತಯಾರಾದ್ವಿ. ಆದ್ರೆ ವಿಶೇಷವಾಗಿ ಏನಂತಂತಂದ್ರೆ ಯಾವ ಶಿಶುಮಕ್ಕಳ ಬಗ್ಗೆನೂ ₹1 ಇಸ್ಕೊಳ್ಳಾರ್ದೇ ಸ್ವಂತ ತಮ್ಮ ಒಂದು ವೈಯಕ್ತಿಕ ದುಡ್ಡಿನಿಂದ ಈ ಒಂದು ಮಠವನ್ನು ನಿರ್ಮಾಣ ಮಾಡೋಕ್ಕೆ ಮುಂದಾಗಿ ಇದನ್ನು ನಂದು ಇದು ಒಂದು ಮಠವನ್ನು ಬರೀ ನಾನು ಕಟ್ಟಿಸಿದ ಕರೆವು ನಾವು ಗೋಪುರ ಕಟ್ಬೇಕಂತಂದ್ವಿ. ಗೋಪುರ ಕಟ್ಟಕ್ಕೆ ನನಗೆ ಬೇಡ, ಗೋಪುರ ಎಲ್ಲರೂ ಹಿರಿಯರು ಊರನ್ನು ಎಲ್ಲ ಭಕ್ತರು ಕೂಡ್ಕೊಂಡು ನಿಮ್ಮ ದೇಣಿಗೆಯನ್ನು ಕೊಡ್ರಿ ಅಂದ್ರೆ ನನ್ನದು ಅನ್ನೋದು ನನಗೆ ಬೇಡ, ಎಲ್ಲರದು ಅನ್ನೋದು ಒಂದು ನನ್ನ ಭಾವನೆ ಬೇಕು, ಎಲ್ಲರ ಹಕ್ಕಿರಲಿ ಅಂತ ತಿಳ್ಕೊಂಡು ಊರಿನೊಳಗೆ ನಾವು ಎಲ್ಲ ದೇಣಿಗೆ ಮಾಡಿ ಗೋಪುರ ನಿರ್ಮಾಣ ಮಾಡಿದ್ವಿ. ಒಳ್ಳೆ ಅದ್ರ ಜೊತೆಗೆ ಕಳಸಾರನೂ ಆಗುತ್ತೆ. ಇದು ಒಂದು ಇತಿಹಾಸ ನಿರ್ಮಾಣ ಮಾಡುವಂಥ ಕಾಲ. ಓಕೆ, ಅವರು ಹೇಳಿದ ಮಾತಿನ ಅನುಸಾರ ಗುರು ಇಲ್ಲದ ಮಠವು ಹಿರಿಯರಿಲ್ಲದ ಮನೆಯು ನುಲಿ ಇಲ್ಲದ ಹೊರಸು ಹರಿಸಿನಂತ ಕುಕ್ಕಡೆ ಸರ್ವಜ್ಞಾತ ಸರ್ವಜ್ಞ ಕವಿ ಹೇಳ್ತಾನೆ. ಹಾಗೆ ಊರಿಗೊಂದು ಗುರುಮಠ ಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಮಹೇಶ್ವರ ಸ್ವಾಮಿ ಹಿರೇಮಠರು ಈ ಮಠದ ನಿರ್ಮಾಣಕ್ಕೆ ಮುಂದಾದರು ಅಂತ ಹೇಳ್ತಾರೆ. ಹಾಗಿದ್ರೆ ಈ ಮಹೇಶ್ವರ ಸ್ವಾಮಿ ಹಿರೇಮಠರು ಯಾರು, ಇವರ ಹಿನ್ನೆಲೆ ಏನು, ಯಾಕೆ ಇದಕ್ಕೆ ಇಂಟ್ರೆಸ್ಟ್ ತೊಗೊಂಡ್ರು ಅಂತ ನಿಮಗೆ ಅನ್ಸತ್ತೆ ಅಂತ? ನಮ್ಮ ಊರಿನವರಾದಂಥ ಮಹೇಶ್ ಅಜ್ಜನವರು ನಮ್ಮ ಊರಿನವರಾದಂಥ ರೇವಣ ಸಿದ್ದೇಶ್ವರ ಸುಪುತ್ರವರು. ಅವರು ಇಲ್ಲಿ ಬಹಳಷ್ಟು ಈ ಮಠದ ಭಕ್ತರವರು. ಈ ಮಠದ ಹಿರೇಮಠ ಅನ್ನೋದು ನಮ್ಮ ಊರಿಗೆ ಒಂದು ಸ್ಥಾನಿಕ. ಈ ಗುರುಮಠದ ಈ ಹಿರೇಮಠದ ಗುರುಗಳಾಗಿರ್ತಕ್ಕಂಥವ್ರು ಇವರು ಅನೇಕ ಸುತ್ತ 10 ಹಳ್ಳಿಗೂ ಅವರು ಶಿಶುಮಕ್ಕಳನ್ನು ಹೊಂದಿರ್ತಾರೆ. ಆ ಶಿಶುಮಕ್ಕಳನ್ನು ಹೊಂದಿರತಕ್ಕಂಥವ್ರು ಎಲ್ಲರಿಗೂ ಈ ಒಂದು ಮಠ ಇದೊಂದು ಮಠ ಶ್ರೇಯ ಅಭಿವೃದ್ಧಿಗಾಗಿ, ಶಿಷ್ಯರಿಗೆ ಅನುಕೂಲಕ್ಕಾಗಿ ಇಲ್ಲೆಲ್ಲ ಧರ್ಮದ ಕಾರ್ಯಕ್ರಮಗಳು ನಡೀಲಿ, ಧರ್ಮದ ಬಗ್ಗೆ ಎಲ್ಲರಿಗೂ ಅರಿವು ಆಗಲಿ, ಮೂಡಲಿ ಅಂತೇಳಿ ಒಂದು ನಮ್ಮ ಪೂಜ್ಯವರಾದ ಮಹೇಶ್ವರಾಜನವರು ಒಂದು ಸಂಕಲ್ಪ ಮಾಡಿ ಈ ಒಂದು ಮಠವನ್ನು ತಯಾರು ಮಾಡಿದ್ದಾರೆ. ಈ ಮಠವನ್ನು ತಯಾರು ಮಾಡಿ ಇದೇ 16ನೇ ತಾರೀಕಿನಿಂದ 16/3/2026ರಿಂದ 20/3/2026ವರೆಗೆ ಇಲ್ಲಿ 5 ದಿನ ಪ್ರವಚನ ಕಾರ್ಯಕ್ರಮ. 16ನೇ ತಾರೀಕು 16/3/2026ರಂದು ಈ ಒಂದು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಒಂದು ಬೃಹತ್ವಾಗಿರ್ತಕ್ಕಂಥ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸುತ್ತ 10 ಹಳ್ಳಿಯ ಎಲ್ಲ ಭಜನೆ ಕಾರ್ಯಕ್ರಮಗಳು, ಒಟ್ಟು 15 ಭಜನೆ ಕಾರ್ಯಕ್ರಮಗಳು ಈ ಭಜನಾ ಮಂಡಳಿಗಳು ಇಲ್ಲಿ ನಮ್ಮೂರಿಗೆ ನಾಳಿನ ದಿವಸ ವಾಸ್ತವ ಹೂಡ್ತಿದ್ದಾರೆ. ಆ ಸೋಮವಾರ ದಿವಸ ಒಂದು ವಿಜೃಂಭಣೆಯಾಗಿ ಮೆರವಣಿಗೆಯನ್ನು ಶ್ರೀಮದ್ ರಂಭಾಪುರಿ ಜಗದ್ಗುರು ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ವಿಜೃಂಭಣೆಯಾಗಿ ನಡೀತಾ ಇದ್ದು 101 ಕುಂಭಮೇಳಗಳೊಂದಿಗೆ ಅನೇಕ ತಾಯಂದಿರು ಆರತಿ ತಾಟಿನೊಂದಿಗೆ ಅನೇಕ ಸಾಕಷ್ಟು ಒಂದು 10,000ರಿಂದ 1,00,000 ಗಂಟಲೆ ಆದರೂ ಜನ ಕೊಡ್ಬೋದಿಲ್ಲ ಈ ಹಿರಾಳದಲ್ಲಿ ಸೋಮವಾರ ದಿವಸ. ಆ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಆ ಒಂದು ಶ್ರೀಮದ್ ರಂಭಾಪುರಿ ಜಗದ್ಗುರು ಅವರ ಒಂದು ಆಶೀರ್ವಾದ ನಾವೆಲ್ಲ ಇಡೀ ಸುತ್ತಳಿಗೆ ನಮ್ಮೂರು ಒಂದು ಧರ್ಮದ ಜಾಗೃತಿ ಆಗಲಿ ಅಂತೇಳಿ ನಮ್ಮ ಮಹೇಶ್ ವಾಜಿನವರು ಅವರ ತಂದೆಯವರು ಒಂದು ಸಂಕಲ್ಪ ಮಾಡಿ ಈ ಒಂದು ಗುರುಮಠವನ್ನು ಕಟ್ಟಿ ಈ ಒಂದು ಎಲ್ಲರಿಗೆ ಧರ್ಮದ ಜಾಗೃತಿಯನ್ನು ಹಿಂದೂ ಧರ್ಮದ ಬಗ್ಗೆ ಸಾರಿದ್ದಾರೆ ಅಂತ ನನ್ನ ಬಗ್ಗೆ. ಅವರು ಅಜ್ಜವರು ನಮ್ಮೂರಿಗೆ ದೊಡ್ಡ ಕೆಲಸ ಮಾಡಿಬಿಟ್ರು. ಅವ್ರನ್ನ ಏಟು ನೆನೆಸಿದ್ರು ಕಮ್ಮಿ. ನಮ್ಮ ಸಣ್ಣ ಹಳ್ಳಿ ಒಳಗೆ ಯಾರೂ ರಾಜಕೀಯವ್ರು ಹೊಳ್ಳಿ ನೋಡಿಲ್ಲ, ಇದನ್ನು ಮಾಡಬೇಕು ಅಭಿವೃದ್ಧಿ ಅಂತ ಅದು ಮಾಡ್ಬೇಕಂತೇಳಿ. ನಮ್ಮ ಗುರುಸ್ವಾಮಿಗಳು ರೀ ಅವರು ಹೆಸರು ಮಹೇಶ್ ಅಜ್ಜಾರ್ ರೀ. ಮಹೇಶ್ ಅಜ್ಜವರು ಅವ್ರ ಕೊಡುಗೆ ದೊಡ್ಡದೈತೆ ನಮ್ಮಲ್ಲಿ. ಯಾಕೆ ದೊಡ್ಡದೈತೆ ಅಂದ್ರೆ ರೀ, ಇವ್ರು ಇದು ಒಂದೇ ಮಠ ಅಲ್ರಿ, ಸಾರ್ವಜನಿಕರು ಕೇಳಿದ್ರೂ ಎಲ್ಲದ್ರ ಬಗ್ಗೆನೂ ರೊಕ್ಕ ಕೊಟ್ಟಾರ. ಅವರು ಎಲ್ಲದ್ರ ಬಗ್ಗೆನೂ ಅವರು ಭೇದ ಭಾವನೆ ಇಲ್ಲರಿ ಅವ್ರಿಗೆ, ಯಾರೋ ಇರಲಿ ಎಂಥರು ಇರಲಿ, ಒಟ್ಟು ಒಳ್ಳೆಯ ಕೆಲಸಗಾರ ರೀ. ಅವ್ರ ಬಗ್ಗೆ ನಾವು ಭಾಳ ಹೆಮ್ಮೆ ಐತೆ ನೋಡ್ರಿ ನಮ್ಮೂರೊಳಗೆ. ಭಾಳ ಯಾಕಂದ್ರೆ ಅದು ಮಠ ಯಾರೂ ಹೊಳ್ಳಿ ನೋಡಿದ್ದಿಲ್ಲ. ಅಜ್ಜವರು ಇದನ್ನು ದೊಡ್ಡ ಪ್ರಮಾಣದೊಳಗೆ ಮಾಡ್ಯಾರ. ಭಾಳ ಹೆಮ್ಮೆ ಬರ್ಬೇಕು ಎಲ್ಲ. ಇಡೀ ಹಿರಾಳೊಳಗೆ ಗ್ರಾಮಸ್ಥರು ಎಷ್ಟು ಮಂದಿ ಅದಾರ, ಬಾಕ್ಲಚ್ಚಿದ ಮನೆ ಎಷ್ಟು ಅದಾರ, ಎಲ್ಲರಿಗೆ ಹೆಮ್ಮೆ ತರುವಂಥ ಕೆಲಸ ರೀ. ಹಾಗೆಯೇ ಮಹೇಶ್ವರ ಸ್ವಾಮೀಜಿಯವರ ತಾಯಿ ಮಾತೋಶ್ರೀ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸೋಣ. ಅಮ್ಮ, ಮಕ್ಕಳು ಬೆಳೆದರೆ ತಂದೆ ತಾಯಿಗಳಿಗೆ ಖುಷಿಯಾಗುತ್ತೆ. ನಿಮ್ಮ ಮಗ ಇವತ್ತು ತಾನೂ ಬೆಳೆಯೋದಲ್ಲದೆ ತನ್ನವರನ್ನು ಬೆಳೆಸೋದಲ್ಲದೆ ತಮ್ಮೂರನ್ನು ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಹಿರಿಯರಾಗಿ ಮಗನ ಬಗ್ಗೆ ಹೇಗೆ ಖುಷಿ ಪಡ್ತೀರಿ, ಏನು ಹೇಳ್ತೀರಿ ನೀವು? ಮಗನ ಬಗ್ಗೆ ಆಯಿತು, ಸೊಸೆ ಬಗ್ಗೆ ಆಯಿತು, ನಾನು ಖುಷಿ ಪಡ್ತೀನಿ.
ನನ್ನ ಮಗನ ಸಸಿ ಮೇನು. ಹ್ಞೂ ಯಾಕೆ ಸೊಸಿ ಮೇನು? ಅಂದ್ರೆ ಇವ್ರದ್ದು ಇದನ್ನು ಮಾಡಕ್ಕೆ ಅವರು ಧೈರ್ಯ ಕೊಟ್ಟಾಳ ನನ್ನ ಸಸಿ. ಇದನ್ನೆಲ್ಲ ಮಾಡ್ಸಕ್ಕೆ ಧೈರ್ಯ ಕೊಟ್ಟಾಗ ನನ್ನ ಸಸಿ. ಅಂದ್ರೆ ಈಗ ಒಂದು ಗಂಡು ಮಗನ ಯಶಸ್ಸಿನ ಹಿಂದೆ ಹೆಣ್ಮಕ್ಳು ಇರ್ತಾರಂತಾರಲ್ಲ, ಅದು ಸತ್ಯ ಆಗತ್ತಲ್ಲ ಈಗ? ಅಲ್ಲ ಅಮ್ಮ, ಈಗ ನಿಮ್ಮ ಯಜಮಾನರು ಅಂದ್ರೆ ಹಿಂದೆ ಅಜ್ಜವರು ಅವರು ಈ ಮಠದ ಬಗ್ಗೆ ಕನಸು ಇಟ್ಕೊಂಡಿದ್ರು, ಮಗ ನನಸು ಮಾಡ್ಯಾರ. ಈಗ ಇವ್ರ ಬಗ್ಗೆ ಏನಂತೀರಿ ನೀವು? ಅದು ಅವ್ರಿಗೆ ಮಾಡಕ್ಕೆ ಇದು ಇದ್ದಿಲ್ರಿ. ಇವ್ರಲಿದ್ದ ಮುಂದೆ ಹರಿದೈತಿ. ನಮ್ಮ ಹಿರಿಯ ಮಗ 1 ವರ್ಷ ಆತ್ರಿ ಇದಾಗಿ ಇವರು ಮಾಡಕತ್ತಾರ. ಮಗನ ಕೆಲಸ ಬಗ್ಗೆ ಖುಷಿ ಐತಿ? ಹಾಂ, ಖುಷಿ ಐತ್ರಿ. ಆದಷ್ಟು ಮೇನ್ ನನ್ನ ಸಸಿದು. ಎಲ್ಲರ ಮನೆ ಒಳಗ ಸಸಿನ ಇಷ್ಟಪಡೋದಿಲ್ಲ, ಇನ್ನು ಸಸಿ ಇಷ್ಟಪಡೋದು ದೂರ ಉಳಿತು ಅಂತಂದ್ರೆ ಸಸಿ ಅದು ದುಡ್ಡು ಖರ್ಚು ಮಾಡ್ಬೋದು. ನನ್ನ ಸಸಿ ಧೈರ್ಯ ಕೊಟ್ಟಾಕ ನನ್ನ ಸಸಿ. ಸಸಿ ಬಗ್ಗೆ ನಿಜಕ್ಕೂ ಕೂಡ ಕಲಿಗಾಲದಲ್ಲಿ ಇಷ್ಟೊಂದು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಸೋದರ ಸಂಬಂಧಿಗಳು ಚಿರಂಜೀವಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತನಾಡಿಸೋಣ. ನಿಮ್ಮ ಹೆಸರು, ಇವತ್ತು ಇವ್ರು ನಿಮ್ಗೆ ಏನಾಗಬೇಕು, ಇವ್ರ ಬಗ್ಗೆ ಏನು ಹೇಳ್ತೀರಿ, ನಿಮ್ಮ ಮಠದ ಪರಂಪರೆ ಬಗ್ಗೆ ನೀವೇನಂತೀರಿ ಹೆಂಗಾಗಿ? ನಮಸ್ಕಾರ, ನನ್ನ ಹೆಸರು ಗುರು ಅಂತ ಹೇಳ್ರಿ. ಇವ್ರು ನಮ್ಮ ಕಾಕ ಅವ್ರು, ಅಂದ್ರೆ ನಮ್ಮ ಅಪ್ಪಾಜಿ ಇದ್ದಂಗೆ. ಇದು ಗುರುಮಠ ಅಂತ ಹೇಳ್ರಿ, ನಾವು ಅಂದರೆ ಗುರುಗಳ ಸ್ಥಾನದಾಗ ಹಿರಿಯಮಠದವರು. ಇವ್ರು ನಮ್ಮ ಶಿಶುಮಕ್ಳು ಅಂದ್ರೆ ಆಗಲಿ. ಶಿಶುಮಕ್ಳು ಅಂದ್ರೇನು, ನಾವು ಗುರುಗಳ ಸ್ಥಾನದಾಗ ನಾವು ಅದೀವಿ. ಅವರೆಲ್ಲರನ್ನೂ ಕೈ ಹಿಡ್ಕೊಂಡು ಹೋಗ್ಬೇಕಾಗಿದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಅದು ನಾವು ಹಿರಿಮಠ ಅಂದರೆ ಅವಾಗಿಂದನೂ ಮಾಡ್ಕೊಂಬಂದಿದ್ದು ಇದನ್ನೇ. ಸೊ ಈಗ ಅದನ್ನೇ ನಮ್ಮ ಅಜ್ಜ ಆಗಿರ್ಬೋದು, ನಮ್ಮ ಅಪ್ಪಾಜಿಯವರಾಗಿದ್ದು, ಅದಾದಮೇಲೆ ಈಗ ನಮ್ಮ ಕಾಕವರು ಅವ್ರು ಏನೀಗ ಶಿಶುಮಕ್ಳನ್ನ ಹೆಂಗೆ ಕೈ ಹಿಡ್ಕೊಂಡು, ಮಕ್ಕಳ ಥರ ಹೆಂಗೆ ಕೈ ಹಿಡ್ಕೊಂಡು ನಡೆಸ್ಕೊಂಡು ಊರವ್ರ ಜೊತೆಗೆ ಬೆರೆತ್ಕೊಂಡು ಹೊಂಟಾರ. ಊರಿಗೊಂದು ಮಾದರಿ ಆಗಲಿ ಅಂತ ಹೇಳಿ ನಮ್ಮ ಹಿರೇಮಠನ ಒಂದು ಏನಿದೆ ಅದಲ್ಲ, ಈ ಮಠವನ್ನು ಹಿರೇಮಠನ ನಮ್ಮ ಬೆಳೆಸಿ ಒಂದು ಊರಿಗೆ ಮಾದರಿ ಆಗಲಿ, ಒಂದು ಊರಿಗೆ ದಾರಿ ತೋರಿಸ್ಲಿ ಅಂಥೇಳಿ. ಹಂಗೆ ನಮ್ಮ ತಂಗಿ ಹೇಳ್ದಂಗೆ ಮುಂದೆ ಶಿಕ್ಷಣಕ್ಕೊಂದು ಮಾಡ್ತೀನಿ ಅಂದಿದ್ದು, ಸಾಮೂಹಿಕ ಮದುವೆ ಮಾಡ್ತೀನಿ ಅಂದಿದ್ದು, ಇವೆಲ್ಲ ಒಂದು ನಮ್ಮ ಊರಿಗೊಂದು ಮಾದರಿ ಆಗಲಿ. ಆ ಊರವ್ರ ಜೊತೆ ಮುಂಚೆಯಿಂದನೂ ಇರುವಂಥ ಬಾಂಧವ್ಯ ಇನ್ನೂ ಸ್ವಲ್ಪ ಗಟ್ಟಿ ಆಗಲಿ ಅಂತ ನಮ್ಮ ಕಾಕರು ಏನು ಮಾಡತ್ತಾರೆ. ಅದನ್ನೇ ನಾವು ಮುಂದೆ ನಮ್ಮ ಕಾಕ ಆದಮೇಲೆ ನಮ್ಮ ಕಾಕರಿಂದ ನೆಕ್ಸ್ಟ್ ನಾವಾದ್ಮೇಲೆ ನಮ್ಮ ಮಕ್ಕಳಿಂದ ಪರಂಪರೆಯಾಗಿ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಾವು ಶಿಶುಮಕ್ಳ ಜೊತೆಗೆ, ಶಿಶುಮಕ್ಳು ನಮ್ಮ ಜೊತೆಗೆ, ಎಲ್ಲರ ಜೊತೆಗೆ ಹೊಂದ್ಕೊಂಡು ಇದೇ ಥರ ನಾವು ಮಠನ ಬೆಳೆಸ್ಕೊಂಡು ಎಲ್ಲರಿಗೂ ಒಂದು ದಾರಿ ಜ್ಞಾನ ಆಗಲಿ ಅಂತ ಮಾಡ್ತೀವಿ ಅಷ್ಟೇ. ಭಕ್ತನಾದರೆ ಬಸವಣ್ಣನಂತಾಗಬೇಕು, ಜಂಗಮನಾದರೆ ಪ್ರಭುದೇವನಂತಾಗಬೇಕು ಅನ್ನುವಂಥ ಮಾತುಗಳು ನೆನಪಾಗ್ತವೆ. ಮಹೇಶ್ವರ ಸ್ವಾಮಿ ಹಿರೇಮಠ ರೇವಣಸಿದ್ದಯ್ಯನವರ ಸುಪುತ್ರ ಇಂಥದ್ದೊಂದು ಕೆಲಸವನ್ನು ಮಾಡಿದರು ಅಂತ ಆತನನ್ನು ಅವರು ಹಾಡಿ ಹೊಗಳ್ತಾ ಇದ್ದಾರೆ. ಹಾಗಿದ್ರೆ ಅವ್ರು ಯಾರು, ಏನು ಮಾಡ್ತಾ ಇದ್ದಾರೆ? ಸ್ವತಃ ಮಹೇಶ್ವರ ಸ್ವಾಮಿ ಹಿರೇಮಠರ ಜೊತೆಗಿದ್ದಾರೆ, ಅವರನ್ನೇ ಮಾತನಾಡಿಸೋಣ. ಸ್ವಾಮೀಜಿ, ಇಷ್ಟೊತ್ತು ನಿಮ್ಮ ಜೊತೆಗೆ ಇಲ್ಲಿನ ಭಕ್ತರು ಮಾತನಾಡ್ತಾ ಭಾಳ ಹೆಮ್ಮೆಯನ್ನು ವ್ಯಕ್ತಪಡಿಸಿದರು. ಒಬ್ಬ ಮನುಷ್ಯ ಮನಸ್ಸನ್ನು ಮಾಡಿದರೆ ಏನು ಮಾಡಬಹುದು ಅನ್ನೋದಕ್ಕೆ ನೀವೇ ಸಾಕ್ಷಿ ಅನ್ನುವಂಥದ್ದನ್ನು ನಿಮ್ಮೂರು ಜನ ಹೇಳ್ತಾ ಇದ್ರು. ನಿಮಗೇನು ಅನಿಸುತ್ತೆ ನೀವು ಮಾಡಿರುವಂಥ ಈ ಕಾರ್ಯದ ಬಗ್ಗೆ? ನಿಜವಾಗಿ ಹೇಳ್ಬೇಕಂತಂದ್ರೆ ನನಗೇನೂ ಅನ್ಸಾಗತ್ತಿಲ್ಲ. ಯಾಕಂತಂದ್ರೆ ನಾವು ಚಿಕ್ಕವನಿರುವಾಗ್ಲೂ ನಮ್ಮ ಮನೆ ಅನ್ನೋದು ಭಾಳ ಬಡತನ ಪರಿಸ್ಥಿತಿಯಲ್ಲಿತ್ತು. ಆವಾಗ ನಮ್ಮಪ್ಪ ನಮ್ಮ ಅಜ್ಜ ಅವರೆಲ್ಲ ಜಂಗ್ ಕಟ್ಕೊಂಡು ಮನೆ ಹೋಗಿ ಹಿಟ್ಟು ಬೇಡ್ಕೊಂಡು ಬಂದಮೇಲೆ ಮನೆಯಲ್ಲಿ ರೊಟ್ಟಿ, ಆ ಪರಿಸ್ಥಿತಿ ಒಂದಿದ್ದಾಗ. ಸೊ ನಮ್ಮ ಒಂದು ಯೌವನವಸ್ಥೆಯಲ್ಲಿ ಅವಾಗೆಲ್ಲ ಇವನ್ನೆಲ್ಲ ಕಷ್ಟ ಕಾಲದಾಗಿರೋದೆಲ್ಲ ನೋಡಿ, ಅದೇ ರೀತಿ ಅಣ್ತಮ್ಮರು ಊರನ್ನೆಲ್ಲರೂ ಒಂದು ದ್ವೇಷ ಅದನ್ನೆಲ್ಲ ನೋಡಿದಾಗ ನಾವು ಮುಂದೆ ಬಂದ್ರೇ ನಮಗೆ ಮರ್ಯಾದೆ ಅಂಥೇಳಿ ಒಂದು SSLC ಓದುವಾಗಿಂದ ನಾನು ಸಂಕಲ್ಪ ಮಾಡಿಕೊಂಡಿದ್ದೆ. ನಾನು ಕಷ್ಟಪಟ್ಟು ಓದಿ ಇಡೀ ಊರಿಗೇನೆ ನಾನೊಬ್ಬ ಬೇಕಾದ ಮನುಷ್ಯ ಆಗಬೇಕು. ನಮ್ಮ ಮನೆತನ ಅಂತಂದರೆ ಎಲ್ಲರೂ ಎತ್ತಿ ನೋಡಿರಬೇಕು. ಆ ರೀತಿ ಸಂಕಲ್ಪ ಮಾಡಿಕೊಂಡು ನನ್ನ ವಿದ್ಯಾಭ್ಯಾಸ ಮುಗಿಸ್ಕೊಂಡು 22 ವರ್ಷ ನೌಕರಿ ಮಾಡಿದ್ದೆ. ನೌಕರಿ ಮಾಡಿದ ಮೇಲೆ ಈಗ 13 ವರ್ಷದಿಂದ ನಾನು ಸ್ವಂತದ ಅಂತ ಒಂದು ಕಂಪ್ನಿ ತೆಗೆದಿದ್ದೀನಿ. ಒಂದು 1200ರಿಂದ 1300 ಮಂದಿಗೆ ನಾನು ನೌಕರಿ ಕೊಟ್ಟಿದ್ದೀನಿ. ಅದೇ ರೀತಿ ಈ ಊರಿನಲ್ಲಿ ನಾನು ಒಂದು ಬಿಸ್ನೆಸ್ ಮಾಡಿದ ಮೇಲೆ ಇಡೀ ಊರಲ್ಲಿ ಎಷ್ಟು ದೇವಸ್ಥಾನಗಳದೋ ಎಲ್ಲ ದೇವಸ್ಥಾನಗಳು ನಾವು ನಮ್ಮದೇ ಆದಂಥ ಒಂದು ಸಣ್ಣ ಕಾಣಿಕೆ ಕೊಟ್ಕೊತ ಬಂದಿದ್ವಿ. ಆದರೆ ನಮ್ಮ ತಂದೆಯವರು, ನಮ್ಮ ಸಹೋದರರು ತೀರ್ಕೊಂಡ್ಮೇಲೆ ಈ ಊರಿಗೆ ಒಬ್ಬರು ಐನಾರನ್ನೋರು ಯಾರೂ ಇರಲಾರ್ದಂಗೆ ಆದಮೇಲೆ ಅದಕ್ಕೆ ಯಾಕೆ ನಾವು ಈ ಮಠನ ಕಟ್ಟಿಸ್ಬಾರ್ದು ಅಂಥೇಳಿ ನಾವು ನಮ್ಮ ಕುಟುಂಬದವರೆಲ್ಲರೂ ವಿಚಾರ ಮಾಡಿ ಈ ಒಂದು ಮಠನ 4 ತಿಂಗಳಲ್ಲಿ ನಾವು ಈ ಮಠ ಮುಗಿಸಿದ್ದೀವಿ. ನಾನು ಅನ್ನೋದಕ್ಕಿಂತ ನಾವು ಈ ಒಂದು ಮಠ ಕಟ್ಟಡಕ್ಕೆ ಒಬ್ಬ ಹೆಸರುವಾಸದಂಥ ಸಿವಿಲ್ ಕಾಂಟ್ರಾಕ್ಟರ್ ಪರಶುರಾಮಪ್ಪ ಜಕ್ಕಣ್ಣವರು ಅವರು ಸುರುವಿಗೆ ಬೇಡ, ನನ್ನ ಕಡೆಯಿಂದ ಆಗಂಗಿಲ್ಲ ಅಂದರೂ ಸಹಿತ ಅವರು ಒಂದು ಒಳ್ಳೆಯ ಕುಶಲತೆ, ಒಳ್ಳೆಯ ಕ್ವಾಲಿಟಿ ಮೇಂಟೈನ್ ಮಾಡ್ತಾರಂತ ಹೇಳೋದ್ರಿಂದ
ಅವರು ಒಪ್ಕೊಂಡು ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ಸಹಿತ ಅವರು ತಮ್ಮದು ಅಂತೇಳಿ ತಿಳ್ಕೊಂಡು ಅವರು ಈ ಕೆಲಸ 4 ತಿಂಗಳೊಳಗೆ ಮುಗಿಸ್ಕೊಟ್ರು. ಅವರು ಅದರ ಆಧಾರದ ಆದಾಯದಿಂದ ಅದೇ ಆದಾಯನ ಇದೇ ಮಟ್ಟಕ್ಕೆ ಕೊಟ್ಟು ಇವನ್ನೆಲ್ಲ ಎಕ್ಸ್ಟ್ರಾ ಕೆಲಸ ಮಾಡಿಕೊಟ್ರು. ಅವ್ರಿಗೂ ಈ ಮುಖಾಂತರ ನಾನು ಧನ್ಯವಾದ ಬಯಸ್ತೀನಿ. ಅದೇ ರೀತಿ ಎಲ್ಲರೂ 10 ರೂಪಾಯಿ ಕೊಡಲಿ, 1 ರೂಪಾಯಿ ಕೊಡಲಿ, ಏನೋ ಒಂದು ಈ ಮಟ್ಟಕ್ಕೆ ದಾನ ಕೊಟ್ಟರು. ದಾನ ಅನ್ನೋದಕ್ಕಿಂತ ಈ ಒಂದು ನನ್ನ ಜೊತೆಗೆ ನಿಂತು ಸ್ಥೈರ್ಯ, ಧೈರ್ಯ ಎಲ್ಲ ಕೊಟ್ಟಿದ್ದರಿಂದ ಈ ಮಠ ಒಂದು 4 ತಿಂಗಳಲ್ಲಿ ಮುಗಿಯೋಕ್ಕೆ ಕಾರಣ ಇದೆ. ಈಗ ಗುರುಜಿ ಅವ್ರು ಹೇಳ್ತಾ ಇದ್ರು, ಜನ ನಾವು 1 ರೂಪಾಯಿನೂ ಕೊಡಲಿಲ್ಲ, ಆದರೆ ಭಕ್ತರನ್ನೂ ಕೂಡ ಬಿಡಬಾರ್ದು ಅಂತ ಗೋಪುರ ಮತ್ತು ಕಳಸಕ್ಕೆ ಮಾತ್ರ ಭಕ್ತರ ಹಣವನ್ನು ಅವರು ಪಡೆದುಕೊಂಡಿದ್ದಾರೆ. ಮಿಕ್ಕಿದ್ದೆಲ್ಲವೂ ಕೂಡ ಶ್ರಮಯೇವ ಜಯತೆ ಅನ್ನೋ ಹಾಗೆ ಅವರ ಶ್ರಮದ ಹಣ ಇಲ್ಲಿ ವಿನಿಯೋಗವಾಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಿ ಊರಿನ ಜನರ ಬಗ್ಗೆ? ಹಾಗೇನಿಲ್ಲ. ಈಗಿನ ಕಾಲದಲ್ಲಿ ಏನಂತಂದರೆ ಮಳೆ ಬೆಳೆ ಅಷ್ಟಕ್ಕಷ್ಟೇ ಅವ್ರವ್ರ ಮನೆ ಅಂತನ ನಡೆಸ್ಕೊಂಡು ಹೋಗೋದು ಅವ್ರಿಗೆ ಅಷ್ಟು ಹಳ್ಳಿ ರೀತಿಯಲ್ಲಿ ಅಷ್ಟು ಕಷ್ಟ ಆಗಿರ್ತೈತಿ. ಆದರೆ ನಾನು ಅಂತೇಳಿ ಬರಬಾರ್ದು, ಅದಕ್ಕೂ ಈ ಮಠದ ಮೇಲೆ ಅವ್ರದ್ದು ಹಕ್ಕು ಇರಲಿ ಅಂಥೇಳಿ ಅವ್ರ ಕಡೆಯಿಂದ ನಾನು ಇದಕ್ಕೆ ಸಂಗ್ರಹ ಮಾಡಿಸ್ಕೊಂಡಿದ್ದು ನಿಜ. ಎಸ್, ಇನ್ನೊಬ್ಬರು ಯಜಮಾನ್ರು ಹೇಳ್ತಾ ಇದ್ರು, ಇಲ್ಲಿ ಏನು ಪತ್ರಿ ಗಿಡ ಇದೆ ಇದು ಒಣಗ್ತಾ ಇತ್ತು, ಆದರೆ ಈ ಮಠ ಕಡದಾಗಿಂದ ತುಂಬ ಚಿಗುರ್ತಾ ಹೋಗ್ತಾ ಇದೆ ಅಂತ. ಅದ್ರ ಬಗ್ಗೆ ಏನಂತಿರ್ತಾವೆ? ಈ ಪತ್ರಿ ಗಿಡದ್ದು ವಿಶೇಷತೆ ಏನಂದರೆ ಇದು 100 ವರ್ಷದಿಂದ ಹಳೆ ಕಾಲದ ಪತ್ರಿ ಗಿಡ ಇದು. ನಮ್ಮ ತಂದೆಯವರು ತಮ್ಮ ಕೊನೆ ಉಸಿರು ಇರುವವರೆಗೂ ಈ ಒಂದು ಪತ್ರಿ ಪೂಜಾನ ಬೆಳಗ್ಗೆ ಬಂದು ಇಲ್ಲೇ ಲಿಂಗು ಪೂಜಾ ಮಾಡ್ಕೊತಿದ್ರು. ಈ ಪೂಜಾಕ್ಕೆ ಪಂಚಾಶರ ಗವಾಯಿಗಳವರು ದೀಕ್ಷಾ ಕೊಟ್ಟಾರಂತೇಳಿ. ಸೊ ಅದಕ್ಕೆ ಈ ಒಂದು ಪತ್ರಿ ಗಿಡ ಒಂದು 3-4 ವರ್ಷದಿಂದನೇ ಸಿಡಿ ಬಂದು ಹೋಗಿಬಿಟ್ಟಿತ್ತು. ಆದರೆ ಈ ಮಠ ಕಟ್ಟಕ್ಕೆ ಸ್ಟಾರ್ಟ್ ಆದ್ಮೇಗಿಂತ ಅದು ತನ್ನಷ್ಟಕ್ಕೆ ತಾನು ಪತ್ರಿಯನ್ನು ಇದು ಚಿಗುರಿ ಈಗ ಅದು ಈ ರೀತಿಯಾಗಿ ಒಂದು ಪವಾಡನೆ ಅನಿಸುತ್ತೆ ರೀ ಅದು. ಎಸ್, ಇನ್ನೊಂದು ಕಡೆ ಸತಿಪತಿಗಳು ಒಂದಾದ ಭಕ್ತಿ ಶಿವನಿಗೆ ಒಪ್ಪುದು ಅಂತಾರೆ. ಅವರ ಧರ್ಮಪತ್ನಿಯವರಿದ್ದಾರೆ. ಮೇಡಮ್, ಈಗ ಮನೆ ಕಟ್ಟಲಿಕ್ಕೆ ಸಪೋರ್ಟ್ ಮಾಡ್ಬೋದು, ಮಕ್ಕಳಿಗೆ ಓದಿಸ್ಲಿಕ್ಕೆ ಎಫರ್ಟ್ ಹಾಕ್ಬೋದು, ಎಲ್ಲದರಲ್ಲೂ ಕೂಡ ಗಂಡನ ಜೊತೆಗೆ ಪೈಪೋಟಿ ಮಾಡ್ಬೋದು. ಆದರೆ ಧರ್ಮದ ಕೆಲಸ ಮಾಡುವಾಗ ಬಹುತೇಕ ಹೆಣ್ಮಕ್ಳು ಒಂದು ಹಿಡಿ ಕೊಟ್ಬಿಡಿ ಪಡಿ ಯಾಕೆ ಅನ್ನುವಂಥ ಪ್ರಶ್ನೆ ಇರುತ್ತೆ. ಇವತ್ತು ಕೂಡ ಜೊತೆಗೆ ನಿಂತ್ಕೊಂಡು ಇಂಥದ್ದೊಂದು ಕೆಲಸಕ್ಕೆ ಸಾಕ್ಷಿಯಾಗಿದ್ದೀರಿ. ನಿಮಗೇನು ಅನಿಸುತ್ತೆ ನಿಮ್ಮ ಪತಿದೇವರ ಬಗ್ಗೆ? ಹೇಳ್ರಿ. ನಂಗೆ ಹೆಮ್ಮೆ ಅನಿಸುತ್ತೆ ಅವ್ರು ನೋಡಿದ್ರೆ. ನಂಗೆ ಧರ್ಮ ಅಂದ್ರೆ ಓಕೆ, ಎಲ್ಲರಿಗೂ ಚಲೋ ಮಾಡ್ಬೇಕು, ಅದು ಇಂಪಾರ್ಟೆಂಟ್ ಇರ್ತೈತಿ. ಇದರಿಂದ ಯಾರಿಗಾರ ಒಂದು 4 ಮಂದಿಗೆ ಇಲ್ಲೇ ಹಳ್ಳಾಗಿನವ್ರಿಗೆ ಚಲೋ ಆದ್ರೆ ಖುಷಿ ಅನಿಸುತ್ತೆ. ಅದೇ ಖುಷಿ, ನೀವು ಮಾಡಿರುವಂಥ ಕೆಲಸ ಸಾರ್ಥಕ. ಅದೊಂದೇ ಕೇಳೋದು. ಎಸ್, ಇನ್ನು ಅವರ ಸುಪುತ್ರಿ ಇದ್ದಾರೆ. ಅಮ್ಮ, ನೀವೀಗ ನಿಮ್ಮ ತಂದೆ ತಾಯಿಗಳಿದ್ದಾರೆ, ಅವರೊಬ್ಬರು ಬಿಸ್ನೆಸ್ ಮ್ಯಾನು, ಅವ್ರ ತಂದೆನ ಬಿಸ್ನೆಸ್ ಮ್ಯಾನ್ ಆಗಿ ನೋಡಿರ್ತೀರಿ. ಆದರೆ ಇವತ್ತು ರಿಲೀಜಿಯಸ್ ವಿಚಾರಕ್ಕೆ ಬಂದು ಅವರಿಷ್ಟೆಲ್ಲ ಡೊನೇಟ್ ಮಾಡಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಸರ್ವಿಸ್ ಮೋಟೋ ಇಟ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ತಂದೆ ತಾಯಿಗಳು ನೋಡಿದಾಗ ನಿಮಗೇನು ಅನಿಸುತ್ತೆ? ಭಾಳ ಪ್ರೌಡ್ ಅನಿಸುತ್ತೆ. ಆ್ಯಕ್ಚುಲಿ ಬಿಸ್ನೆಸ್ ಮ್ಯಾನ್ ಅಂತ ಎಲ್ಲರಿಗೂ ಗೊತ್ತು, ಆದ್ರೆ ಸಣ್ಣಗಿದ್ದಾಗಿಂದ ನೋಡಿದ್ದು ಅವ್ರನ್ನ ನಾರ್ಮಲ್ ಹೆಂಗೆ ಎಲ್ಲರೂ ಹೆಂಗಿರ್ತಾರೆ ಹಂಗೆ ನೋಡ್ಕೊತ ಬಂದೀವಿ. ಸೊ ಹೋಪ್ಫುಲಿ ನಾನು ನಮ್ಮ ತಮ್ಮ ಮುಂದೆ ಹಿಂಗೆ ಕಂಟಿನ್ಯೂ ಮಾಡ್ಕೊತ ಅವ್ರ ಹೆಸರನ್ನು ಹಂಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು. ಏನಿರ್ತೈತಲ್ಲ ಸಾಮೂಹಿಕ ವಿವಾಹ ಅನ್ನೋದು, ಅದು ಪ್ರತಿ ವರ್ಷ ಅಂದರೆ ನಾವು ಪೇರೆಂಟ್ಸ್ ನಾವು ಇರದೇ ಇರಲಿ ನಮ್ಮ ಮಕ್ಕಳು ಇದನ್ನು ಕಂಟಿನ್ಯೂ ಮಾಡ್ಬೇಕು ಅನ್ನೋದು ಒಂದು ಆಸೆ. ಅದನ್ನು ಅವ್ರಿಗೆ ಹೇಳ್ಕೊಡ್ತೇವೆ. ಈಗ ನೀವು ಹೇಳ್ತಾ ಇದ್ದೀರಿ ಅಪ್ಪಾಜಿನೆಲ್ಲ ಕಟ್ಟಿದ್ರು, ಅಮ್ಮ ಅವ್ರು ಸಾಥ್ ಕೊಡ್ತಾ ಇದ್ರು ಅಂತ. ಈ ಪರಂಪರೆಯನ್ನು ಕಂಟಿನ್ಯೂಸ್ ಆಗಿ ಮಾಡಲಿಕ್ಕೆ ನೀವೇನು ಮಾಡ್ತೀರಿ? ನಾನಿನ್ನೂ ಅಂದ್ರೆ ಇಲ್ಲ, ಇನ್ನೂ ಡೆವಲಪ್ ಮಾಡ್ಬೋದು. ಹುಡುಗರು ಇರ್ತಾರಲ್ಲ ಅವ್ರ ಎಜುಕೇಷನಿಗೆ ಇನ್ನೂ, ಬಿಕಾಸ್ ಏನಾದರೂ ಇಲ್ಲಿ ಹಳ್ಳಿ ಇರ್ತೈತಲ್ಲ, ಸೊ ಏನಾದರೂ ಹೊಸದಾಗಿ ನಾವು ಮಾಡ್ಬೋದು ಏನೋ. ನಾನು ನಮ್ಮ ತಮ್ಮ, ನಮ್ಮ ಅಣ್ಣ, ನಮ್ಮ ತಮ್ಮ ತಂಗಿ ಎಲ್ಲರೂ ಇದಾರಲ್ಲ, ಎಲ್ಲರೂ ಸೇರಿ ಏನೋ ನಮ್ಮ ಕಡೆಯಿಂದ ನಾವೇ ಹೆಂಗೆ ಎಜುಕೇಟೆಡ್ ಅದೀವಿ ಈ ಥರ ಏನಾದ್ರು ಡಿಫ್ರೆಂಟಾಗಿ ಬೇರೆ ಆ್ಯಂಗಲ್, ಬೇರೆ ಪರ್ಸ್ಪೆಕ್ಟಿವ್ ತರ್ಬೋದೇನೋ ಅಂತ ಟ್ರೈ ಮಾಡ್ತೀವಿ. ಎಸ್, ಇವ್ರ ಮಾತುಗಳನ್ನು ಕೇಳಿದಾಗ ಒಂದು ಗಾದೆ ಮಾತು ನೆನಪಾಗುತ್ತೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಅಂದರೆ ತಂದೆ ತಾಯಿಗಳು ನಿಜವಾದ ಸಂಸ್ಕಾರ ಕೊಟ್ಟರೆ ಮಕ್ಕಳು ಕೂಡ ಯಾವ ರೀತಿಯಾಗಿ ಸಂಸ್ಕಾರ ಭರಿತರಾಗಿ ಬೆಳೀತಾರೆ ಅನ್ನೋದಕ್ಕೆ ಅವರ ಮಗಳು ಸಾಕ್ಷಿ ಆಗ್ತಾ ಇದ್ದಾರೆ. ತಂದೆ ಆಧ್ಯಾತ್ಮಿಕವಾಗಿ ಒಂದು ಮಠವನ್ನು ಕಟ್ಟಿ ತಮ್ಮ ಪರಂಪರೆಯನ್ನು ಬೆಳಗಿದರೆ ಆಕೆ ಇಡೀ ಊರನ್ನು ಬೆಳಗಬೇಕು ಅನ್ನುವಂಥ ಮಹದಾದರ್ಶೆಯನ್ನು ಹೊಂದಿದ್ದಾರೆ. ಶಿಕ್ಷಣ ಕೊಟ್ಟರೆ ಶಿಕ್ಷಣವೇ ಶಕ್ತಿ, ಶಿಕ್ಷಣದಿಂದ ರಾಷ್ಟ್ರವನ್ನು ಕಟ್ಬೋದು ಅನ್ನುವಂಥದ್ದನ್ನು ಅವರು ಅರ್ಥೈಸಿಕೊಂಡಿದ್ದಾರೆ. ಇಲ್ಲಿನ ಬಡ ಮಕ್ಕಳ ಶಿಕ್ಷಣಕ್ಕಾಗಿ, ಹಳ್ಳಿಗರು ಹರ್ಷ ಪಡುವಂಥ ಕಾಯಕಕ್ಕಾಗಿ ನಾನೂ ಕೂಡ ತಂದೆಯಂತೆ ಮುಂದಾಗ್ತೀನಿ ಅಂತಾರಲ್ಲ, ಇದಕ್ಕೆ ಇನ್ನೇನು ಬೇಕು? ಅಂದರೆ ಈ ಊರಲ್ಲಿ ಕೇವಲ ಆಧ್ಯಾತ್ಮದ ಸಂಸ್ಕೃತಿ ಎಲ್ಲ, ಸೇವಾ ಮನೋಭಾವದಿಂದ ಹಿಡ್ಕೊಂಡು ಮತ್ತೊಂದು ಮಗದೊಂದು ಕೂಡ ಎಲ್ಲವೂ ಸಿಗತ್ತೆ. ಇದು ಹಿರೇಹಾಳ ಅಲ್ಲ, ಹಿರೇಹಾಲ ಅಂತಂದರೆ ತಪ್ಪಾಗಲಿಕ್ಕೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ ವಿರಕ್ತ ಮಠ, ರೈಸ್ ಆಫ್ ನ್ಯೂಸ್, ಗದಗ್.